ಕೊನೆಗೆ ಅವ್ರ ಅಕ್ಕ ಭಾವನೂ ಕಾಂಪ್ರಮೈಸ್ ಮಾಡಿದ್ರು ಸರ್. ಇದೆಲ್ಲ ಸರಿ ಇಲ್ಲಪ್ಪ ಬಾಳ್ಸು ಅಂತಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದು ನನಗೆ ಏಟ್ ಮಾಡಿ ಮೆಡಿಕಲ್ಲೂ ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. ಅವ್ರು ಬ್ಯಾಚ್ ಮಾಡಿಸಿರೋದ್ರಿಂದ ಎಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಯಾರು ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಸರ್. ನನ್ನ ಮಗುಗೆ ನನಗೆ ನ್ಯಾಯ ಬೇಕು ಅಷ್ಟೇ ಸರ್, ಬೇರೆ ಏನು ಬೇಡ ನಮಗೆ. ಅವ್ರು ಎಷ್ಟು ವರದಕ್ಷಿಣೆ ಆಗಲಿ ಎಲ್ಲದಕ್ಕೂ ಆಗಲಿ, ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗಲಿ, ಈ ಥರ ಒಬ್ಬ ಅಫಿಷಿಯಲ್ ಆಗಿ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಹೆಣ್ಮಕ್ಳ ಮೇಲೆ ಹೊಡೆಯೋದಲ್ಲ ಸರ್. ಅದರಲ್ಲಿ ವಯಸ್ಸಾದವ್ರ ಹತ್ರ ಎಲ್ಲ ಮಚ್ಚು ಈ ಥರ ರೌಡಿಗಳನ್ನ ಕರೆಸೋದು ಈ ಥರ ಎಲ್ಲ ತಪ್ಪು ಸರ್. ಇದೆಲ್ಲ ಮಾಡಬಾರ್ದು. ನೀವು ತಪ್ಪಾಗಿದ್ರೆ ಕರೆಸಿ ಕೂರಿಸಿ ಮಾತಾಡಬೇಕಿತ್ತು. ನೀವೇನೂ ಇದು ಮಾಡಿದೆ ಏಕಾಏಕಿ ಹೊಡೆಯೋದು, ಹೆಣ್ಮಕ್ಳನ್ನ ಬಟ್ಟೆ ಹರಿದು ರೋಡಿಗೆ ಬಿಡೋದು ಇದೆಲ್ಲ ಮಾಡಿಬಿಟ್ರು ಸರ್. ಅದು ತುಂಬ ನನಗೆ ನೋವಾಗಿತ್ತು. 1:30 ರಾತ್ರಿ ಆದರೂ ಮಗು ಹಿಡ್ಕೊಂಡು ಅಷ್ಟೊತ್ತರೆಗೂ ಕೂತೇ ಇದ್ದೀನಿ ಸರ್. ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ NCR ಮಾಡೇ ಕಳಿಸ್ಬಿಟ್ರು ಸರ್. ಮೆಡಿಕಲ್ ಮಾಡಿಸಿ ಅಂತ ಕೇಳಿದಕ್ಕೂ ಇಲ್ಲ ಬೆಳಗ್ಗೆ ಬನ್ನಿ ನೋಡೋಣ ಆಗುತ್ತೆ ಈಗಾಗಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಅವರಿಗೆಲ್ಲ ವಿಚಾರಗಳು ತಲುಪಿಸಿದ್ದಾರೆ ಸರ್. ಮಹಾತ್ಗೆ ಮುಂಚೆ ಮಚ್ಚು ಅದು ಇದು ಎತ್ಕೊಂಡು ಬರ್ತಾರೆ ಸರ್. ಯಾವಾಗ ನೋಡಿದ್ರು ಏನು ಮಾಡ್ಕೊತೀರಾ, ಬರೀ ಇದೇನೋ ಬರೀ ಕೆಟ್ಟ ಶಬ್ದಗಳಲ್ಲೇ ಜಾಸ್ತಿ ಮಾತಾಡೋದಾಗಿ ಸರ್. ಸೊ ದಯವಿಟ್ಟು ನಾನು ತುಂಬ ನೊಂದಿದ್ದೀನಿ ಆಲ್ರೆಡಿ. ಇನ್ನೊಂದು ನನಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನ್ಯಾಯ ದೊರಕಿಸ್ಕೊಡಿ ಅಷ್ಟೇ ನಾನು ಕೇಳೋದು.